ಗೈಸ್ ಲೈಫಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾವು ಏರ್ಪೋರ್ಟ್ಗೆ ಹೋಗ್ತಾ ಇದೀವಿ, ಹಾಗೆ ಏರೋಪ್ಲೇನಲ್ಲಿ ಹೋಗ್ತಾ ಇದ್ದೀನಿ. ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್, ಒನ್ ಆಫ್ ದ ಫೇಮಸ್ ಏರ್ಪೋರ್ಟ್ ಇಂದ ಹೋಗ್ತಾ ಇದೀವಿ. ಬ್ಯಾಂಗ್ಳೂರ್ ಟರ್ಮಿನಲ್ 2 ಒನ್ ಆಫ್ ದ ಫೇಮಸ್ ಏರ್ಪೋರ್ಟ್ ಅಂಡ್ ಕ್ರೇಜಿ ಆಗಿದೆ. ವರ್ಲ್ಡಲ್ಲೇ ಡಿಫ್ರೆಂಟ್ ಏರ್ಪೋರ್ಟ್ ಅದು. ಸೊ ಅಲ್ಲಿಂದ ಏರೋಪ್ಲೇನಲ್ಲಿ ಜರ್ನಿ ಆಗುತ್ತೆ. ಆನ್ ದ ವೇ ಅಂದರೆ ನಾವು ಡೈರೆಕ್ಟ್ ನೇಪಾಲ್ ಹೋಗ್ತಾ ಇಲ್ಲ, ಇಂಟರ್ನ್ಯಾಷನಲ್ ಫ್ಲೈಟ್ ಅಲ್ಲ, ಬಟ್ ಬ್ಯಾಂಗ್ಳೂರ್ ಟು ಉತ್ತರ ಪ್ರದೇಶ್ ಅಂದರೆ ಗೋರಖ್ಪುರ್ ಹೋಗ್ತಾ ಇದೀವಿ. ಗೋರಖ್ಪುರ್, ಲಕ್ನೋ, ಅಲ್ಲಿಂದ ಗೋರಖ್ಪುರಿಂದ ನೇಪಾಳ್ಗೆ ಬೇರೆ ಬಸ್ಸಲ್ಲಿ ಹೋಗಬೇಕು. ಸೊ ಫುಲ್ ಜರ್ನಿ ವ್ಲಾಗ್ ಆಗಿರುತ್ತೆ, ನೀವು ನೋಡ್ತಾ ಇರಿ ಆ್ಯಂಡ್ ಚಿಲ್ಲಾಗಿ. ಸೊ ಗೈಸ್, ನಮ್ಮ ಮದರ್ ನೇಟಿವ್ ನೇಪಾಲ್ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ, ನೋಡ್ತಾ ಇರಿ. ಬಿ ವಿತ್ ಅಸ್ ಗೈಸ್, ನಮ್ಮ ವ್ಲಾಗಲ್ಲಿ ನೀವು ಒಂದು ಪಾರ್ಟ್ ಆಗಿರಿ. ಸೊ ನಾವು ನಿಮಗೆ ನೇಪಾಲ್ನ ತೋರಿಸ್ತೀವಿ ಆ್ಯಂಡ್ ಏರೋಪ್ಲೇನಲ್ಲಿ ಯಾವ ಥರ ಇರುತ್ತೆ ಆ್ಯಂಡ್ ಯಾವ್ಯಾವ ಥರ ಏರೋಪ್ಲೇನಲ್ಲಿ ಇರ್ಬೋದು, ಏರೋಪ್ಲೇನ್ ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ. ಏರ್ಪೋರ್ಟಲ್ಲಿ ಹೆಂಗೆ ಪ್ರೊಸೀಜರ್ ಇರುತ್ತೆ ಎಲ್ಲ ನೋಡೋಣ, ಲೆಟ್ಸ್ ಗೋ. ಸೊ ಗೈಸ್, ನಾವಿವತ್ತು ಬ್ಯಾಂಗ್ಳೂರ್ ಟು ಉತ್ತರ ಪ್ರದೇಶ್ ಏರೋಪ್ಲೇನಲ್ಲಿ ಹೋಗ್ತಾ ಇದ್ದೀವಿ. ಸೊ ಸ್ಪೆಷಲ್ ಟರ್ಮಿನಲ್ ಟು ಒನ್ ಆಫ್ ದ ಕ್ರೇಜಿಯೆಸ್ಟ್ ಏರ್ಪೋರ್ಟ್ ಇನ್ ದ ವರ್ಲ್ಡ್. ಸೊ ಅಲ್ಲಿಂದನೇ ನಾವು ನಮ್ಮ ಏರೋಪ್ಲೇನಿಂದ ಫ್ಲೈ ಆಗ್ತಾ ಇದ್ದೀವಿ. ಆ ಏರ್ಪೋರ್ಟ್ನ ನಾನು ನೋಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ ಆ್ಯಂಡ್ ಏರ್ಪೋರ್ಟ್ ವೀಡಿಯೋದಲ್ಲಿ ನೋಡಿದ್ದೀನಿ, ತುಂಬ ವ್ಲಾಗರ್ಸ್ ಮತ್ತು ತುಂಬ ಕ್ರಿಯೇಟರ್ಸ್ ವೀಡಿಯೋದಲ್ಲಿ ಮಾತ್ರ ನೋಡಿದ್ದೀನಿ ಆ ಏರ್ಪೋರ್ಟ್ ಹೇಗಿದೆ ಅಂತ. ಕ್ರೇಜಿ ಗೋಲ್ಡ್ ಮತ್ತು ಯೆಲ್ಲೋ ಕಲರ್ ಇರುತ್ತೆ ಆ್ಯಂಡ್ ಸೂಪರ್ ಕಾರ್ ಬಂದಿರುತ್ತೆ ಅಂತ ನಾನು ಕೇಳಿದ್ದೀನಿ, ಬಟ್ ಡೋಂಟ್ ನೋ. ಸೊ ನಾವಿವತ್ತು ಆ ಏರ್ಪೋರ್ಟಿಂದನೇ ಏರೋಪ್ಲೇನಿಂದನೇ ಸುಯಿ ಅಂತ ಹೇಳಿ ಬ್ಯಾಂಗ್ಳೂರ್ ಟು ಉತ್ತರ ಪ್ರದೇಶ್ ಹೋಗ್ತಾ ಇದ್ದೀವಿ. ಉತ್ತರ ಪ್ರದೇಶದಿಂದ ನಾವು ನೇಪಾಲ್ ಹೋಗ್ತಾ ಇದ್ದೀವಿ. ಸೊ ಉತ್ತರ ಪ್ರದೇಶವರೆಗೂ ನೀವು ಜರ್ನಿನ ನೋಡ್ತಾ ಇರಿ, ಕ್ರೇಜಿ ಆಗಿರುತ್ತೆ. ಏರೋಪ್ಲೇನಲ್ಲಿ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ಟಾಯ್ಲೆಟ್ ಹೇಗಿರುತ್ತೆ ಮತ್ತು ಸೀಟ್ಸ್ ಹೇಗಿರುತ್ತೆ, ಕಂಫರ್ಟೇಬಲ್, ಮತ್ತು ಏನೇನು ಸರ್ವ್ ಮಾಡ್ತಾರೆ, ಯಾವ ಥರ ಇದಿರುತ್ತೆ ಅಂತ ನೋಡೋಣ, ಲೆಟ್ಸ್ ಗೋ. ಸೊ ಫೈನಲಿ ರೆಡಿ ಆಗಿದ್ದೀವಿ. ಟೈಮ್ ಆಗಿದೆ 3:45 ಮೇಲೆ. ಸೊ 3:45 ನೈಟ್ ಅಲ್ಲ, 3:45 ನೈಟೇ ಗೈಸ್. 3:45 AM ಆಗಿದೆ ಮಾರ್ನಿಂಗ್. ಸೊ ನಮ್ಮ ಫ್ಲೈಟ್ ಇದೆ 7 ಗಂಟೆ 7 AM. ಸೊ ಜಲ್ದಿ ಮುಟ್ಬೇಕಂದ್ಬಿಟ್ಟು ಇವಾಗ ಕ್ಯಾಬ್ ಮನೆ ಹತ್ರನೇ ಒಂದು ಟ್ಯಾಕ್ಸಿ ಡ್ರೈವರ್ ಹತ್ರ ನಾವು ಇದು ಮಾಡಿದ್ದೀವಿ ಡೀಲ್. ಸೊ ಇವಾಗ ಬರ್ತಿದ್ದಾರೆ ರೆಡಿ ಆಗಿಬಿಟ್ಟು, ಆ ಟ್ಯಾಕ್ಸಿಯಲ್ಲಿ ಹತ್ಕೊಂಡು ಹೋಗೋಣ, ಲೆಟ್ಸ್ ಗೋ. ಆ್ಯಂಡ್ ಡೈರೆಕ್ಟ್ ಏರ್ಪೋರ್ಟ್ ಹೋಗೋವರೆಗೂ ಅಷ್ಟು ಕತ್ಲಾಗಿರುತ್ತೆ. ಸೊ ಅಷ್ಟೊಂದು ವೀಡಿಯೋ ರೆಕಾರ್ಡ್ ಮಾಡಲ್ಲ. ಸೊ ಡೈರೆಕ್ಟ್ ಏರ್ಪೋರ್ಟ್ಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನಾನು ಬೇರೆ ವೀಡಿಯೋ ಎಡಿಟ್ ಮಾಡಬೇಕು. ಡನ್. ಸೊ ಗೈಸ್, ಫೈನಲಿ ಕ್ಯಾಬಲ್ಲಿದ್ದೀವಿ ಆ್ಯಂಡ್ ರೀಚ್ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ಫೈನಲಿ ಏರ್ಪೋರ್ಟ್ ಹತ್ರ ಬಂದಿದ್ದೀವಿ. ಸೊ ನೆಕ್ಸ್ಟ್ ಏರ್ಪೋರ್ಟ್ಗೆ ರೀಚ್ ಆಗಿ ಏರ್ಪೋರ್ಟ್ ಒಳಗೆ ಹೋಗ್ತೀವಿ ಪ್ಲೇನಲ್ಲಿ. ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ 5 o'clock ಬಂದಿದ್ದೀವಿ. ಇಲ್ಲೊಂದು ಹೋಟೆಲ್ ಇದೆ. ಏರ್ಪೋರ್ಟ್ ಒಳಗೆ ಡಿಫ್ರೆಂಟ್ ಪ್ರೈಸ್, ಏರ್ಪೋರ್ಟ್ ಹೊರಗಡೆ ಡಿಫ್ರೆಂಟ್ ಪ್ರೈಸ್. ಸೊ ಫೈನಲಿ ಅರ್ಲಿ ಮಾರ್ನಿಂಗ್ ಟಿಫನ್ ತಿಂದು ಇವಾಗ ಮತ್ತೆ ಕಾರ್ ಹತ್ರ ಹೋಗ್ತಾ ಇದ್ದೀವಿ, ನಮ್ಮ ಟ್ಯಾಕ್ಸಿ ಹತ್ರ. ಸೊ ಡೈರೆಕ್ಟ್ ಏರ್ಪೋರ್ಟಿಗೆ ರೀಚ್ ಆದಮೇಲೆ ಸಿಗ್ತೀನಿ. ಗೈಸ್, ಫೈನಲಿ ಟರ್ಮಿನಲ್ 2 ಏರ್ಪೋರ್ಟ್ಗೆ ಬಂದಿದ್ದೀವಿ. ಸೊ ಬ್ಯಾಂಗ್ಳೂರ್ ಟರ್ಮಿನಲ್ 2 ಏರ್ಪೋರ್ಟ್ ಹೇಗಿದೆ ಅಂತ ನೋಡಿ, ಕ್ರೇಜಿ ಆಗಿದೆ. ಸೊ ಬ್ಯಾಂಬೂ ಸ್ಟಿಕ್ಕಿಂದ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಗೋಲ್ಡ್ ಪ್ಲೇಟೆಡ್ ಅಂದ್ಕೊಂಡಿದ್ದೆ, ಬಟ್ ಬ್ಯಾಂಬೂ ಸ್ಟಿಕ್ಕಿಂದ ಮಾಡಿದ್ದಾರೆ, ಕ್ರೇಜಿ ಆಗಿದೆ. ಜಸ್ಟ್ ಚೆಕ್ ಇಟ್ ಔಟ್ ಗೈಸ್. ಗೈಸ್, ಸೊ ಟರ್ಮಿನಲ್ 2 ಏರ್ಪೋರ್ಟ್ ಹೇಗಿದೆ ಅಂತ ನೋಡಿ, ಕ್ರೇಜಿ ಆಗಿದೆ. ಬಾಯ್, ಥ್ಯಾಂಕ್ ಯು.
ಸೊ ಗೈಸ್ ಫೈನಲಿ ಕ್ಯಾಬಿಂದ ಇಳಿದು ಇವಾಗ ಏರ್ಪೋರ್ಟ್ ಒಳಗೆ ಹೋಗ್ತಾ ಇದ್ದೀವಿ. ವೆಲ್ಕಮ್ ಟು ಟರ್ಮಿನಲ್ 2 ಬ್ಯಾಂಗ್ಳೂರು ಏರ್ಪೋರ್ಟ್. ಸೊ ಸೂಪರ್ ಕಾರ್ ಏನೋ ಕಾಣ್ತಾ ಇಲ್ಲ, ಬಟ್ ಕ್ರೇಜಿಯಾಗಿರೋ ಕಾರ್ ಇದೆ. ಲಕ್ಸಸ್ ಕಾರೆಲ್ಲ ಇದೆ ಗೈಸ್, ನೋಡಿ ಚೆಕ್ ಇಟ್ ಔಟ್. ಗೈಸು ಫೈನಲಿ ಟರ್ಮಿನಲ್ 2 ಏರ್ಪೋರ್ಟಿಗೆ ಬಂದಿದ್ದೀವಿ. ಗೈಸು ಟರ್ಮಿನಲ್ 2 ಏರ್ಪೋರ್ಟ್ ಹೇಗಿದೆ ಅಂತ ನೋಡಿ, ಒಳಗೆ ಫಸ್ಟ್ ಟೈಮ್ ಬಂದಿರೋದು. ಸೊ ಕ್ರೇಜಿ ಆಗಿದೆ ಗೈಸು, ಹಿಂಗೆಲ್ಲ ತಿರುಗ್ತಾ ಇದ್ದೀವಿ. ಗೈಸು ಬಾಕ್ಸಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಇಡಬೇಕು. ಗೊತ್ತಾ ಡ್ಯೂಟಿ ಫ್ರೀ ಶಾಪ್ ಅಂತಾರೆ, ಡ್ಯೂಟಿ ಫ್ರೀ ಶಾಪ್. ಗೈಸು ಫೈನಲಿ ಏರ್ಪೋರ್ಟ್ ಒಳಗೆ ಬಂದಿದ್ದೀವಿ. ಆ್ಯಂಡ್ ಫುಲ್ ಮಾಲ್ ಇದೆ, ಎಲ್ಲ ಥರ ಶಾಪ್ಸ್ ಇದೆ. ಕ್ರೇಜಿ. ಗೈಸು ಮಾಲ್ ಒಳಗೆ ಹೇಗೆ ಶಾಪ್ಸ್ ಇರುತ್ತೆ, ಇಲ್ಲಿ ಮಾಲೇ ಇದೆ ಏರ್ಪೋರ್ಟ್ ಒಳಗಡೆ. ಕ್ರೇಜಿ. ಫೈನಲಿ ಫ್ಲೈಟಲ್ಲಿ ಕೂಡ್ತಾ ಇದ್ದೀವಿ. ಸೊ ಏರ್ಪೋರ್ಟ್ ಹೇಗಿದೆ ಅಂತ ನೀವೇ ನೋಡಿ ಗೈಸ್. ಎಷ್ಟು ದೊಡ್ಡ ಆಕ್ಸಿಲೋಮೀಟರ್ ಇದೆ ನೋಡಿ, ಆಕ್ಸಿಲೋಮೀಟರ್ ತುಂಬ ದೊಡ್ಡದಾಗಿದೆ ಗೈಸ್. ಆ್ಯಂಡ್ ಏರ್ಪೋರ್ಟ್ ವ್ಯೂ ಚೆಕ್ ಮಾಡಿ. ಸೆಲ್ಫಿ ಸ್ಟಿಕ್ಕು ವಿಡಿಯೋ ಎಲ್ಲ ಅಲೋ ಮಾಡಿದ್ದಾರೆ. ಸೊ ಪ್ರಾಪರಾಗಿ ವಿಡಿಯೋ ಬರ್ತಿದೆ. ಗೈಸು ಟಿಕೆಟ್ ಪ್ರಕಾರ D24 ಲೈನ್ಗೆ ಹೋಗಬೇಕು. ಆ್ಯಂಡ್ ಇಲ್ಲಿ ಬೋರ್ಡಿಂಗ್ ಗೇಟ್ ಇದೆ. ಸೊ ಈ ಕಡೆಯಿಂದ ಹೋಗಿ ಬಸ್ಸಿಂದ ಡೈರೆಕ್ಟ್ ಪ್ಲೇನಲ್ಲಿ ಹೋಗಬೇಕು. ಗೈಸ್ ನಮ್ಮ ಫ್ಲೈಟ್ ಹತ್ರ ಹೋಗ್ತಾ ಇದ್ದೀವಿ.
ಆ್ಯಂಡ್ ಇಲ್ಲಿ ಏರ್ಪೋರ್ಟಲ್ಲಿ ತುಂಬ ಥರ ಫ್ಲೈಟ್ಸ್ ಇದೆ. ಅಂದರೆ ತುಂಬ ಏರ್ ಇಂಡಿಯಾದೇ ಇದೆ, ಏರ್ ಇಂಡಿಯಾ ಎಕ್ಸ್ಪ್ರೆಸ್ದು. ಸೊ ಗೋರಖ್ಪುರ್ ಹೋಗ್ತಾ ಇದ್ದೀವಿ. ಗೈಸ್ ರೈಟ್ ನಾವು ಫೈನಲಿ ಏರ್ಪೋರ್ಟ್ ಬಸ್ಸಲ್ಲಿದ್ದೀವಿ. ನಮ್ಮ ಪಕ್ಕದಲ್ಲೇ ನಮ್ಮ ಪ್ಲೇನ್ ಬಂದಿದೆ. ಆ್ಯಂಡ್ ಇಲ್ಲಿ ಒಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ದು ಪ್ಲೇನ್ ಇದೆ, ಏರೋಪ್ಲೇನ್ ಅಂದ್ಕೊಳ್ಳಿ. ಚಿಕ್ಕ ಮಕ್ಕಳ ಟಾಯ್ ನೋಡ್ತಾ ಇದೆ, ಬಟ್ ಇವತ್ತು ರಿಯಲ್ ಏರೋಪ್ಲೇನ್ ನೋಡ್ತಾ ಇದ್ದೀನಿ. ಅಲ್ಲಿ ಇಂಡಿಗೋ ಇದೆ, ಕ್ರೇಜಿ. ಇಲ್ಲೊಂದು ಸ್ಪೈಸ್ ಜಸ್ಟ್ ಲ್ಯಾಂಡ್ ಆಗಿದೆ. ಸೊ ಗೈಸ್ ಫೈನಲಿ ನಮ್ಮ ಫ್ಲೈಟ್ ಇಲ್ಲಿದೆ. ಗೈಸ್ ಇಲ್ಲಿ ಕಾಣ್ತಿದ್ದಲ್ಲ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಪ್ಲೇನ್ ಅಲ್ಲಿ ಹೋಗ್ತಾ ಇದೆ. ಗೈಸ್ ಫೈನಲಿ ಏರ್ಪ್ಲೇನಲ್ಲಿ ಎಂಟರ್ ಆಯಿತು. ಆ್ಯಂಡ್ ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ನಮ್ಮ ಸೀಟಲ್ಲಿ ಹೋಗ್ಬೇಕು ನೋಡಿ, ಪ್ಲೇನ್ ಕ್ಯಾಪ್ಟನ್ ತಾನೆ. ಫಸ್ಟ್ ಟೈಮ್ ಹೋಗ್ತಾ ಇದೀವಿ ಗೈಸ್. ಸೀಟ್ಸ್ ನೋಡಿ ಹೆಂಗಿದೆ. ನಮ್ಮ ನಾರ್ಮಲ್ ಇದು ಬಿಸ್ನೆಸ್ ಕ್ಲಾಸ್. ಗೈಸ್ ಫೈನಲಿ ಪ್ಲೇನ್ ಒಳಗೆ ಬಂದಿದ್ದೀವಿ, ಕ್ರೇಜಿ. ಸೊ ಗೈಸ್ ಫೈನಲಿ ಏರೋಪ್ಲೇನಲ್ಲಿ ಬಂದಿದ್ದೀವಿ. ನಮಗೆ ನೋಡಿ ಯಾವ ಸೀಟ್ ಸಿಕ್ಕಿದೆ, ಕ್ರೇಜಿ ಆಗಿರೋ ಸೀಟ್ ಸಿಕ್ಕಿದೆ. ಇಲ್ಲಿ ವಿಂಗ್ ಇದೆ. ಸೊ ಏರೋಪ್ಲೇನ್ ವಿಂಗ್ ಶಿಫ್ಟ್ ಆಗೋದೆಲ್ಲ ಕಾಣುತ್ತೆ ನನಗೆ. ಏರೋಪ್ಲೇನ್ ವಿಂಗ್ ಶಿಫ್ಟ್ ಆಗುತ್ತಲ್ಲ, ಈ ಥರ ಓಪನ್ನು ಕ್ಲೋಸ್ ಎಲ್ಲ ಕಾಣುತ್ತೆ. ಯೂಟ್ಯೂಬಲ್ಲಿ ನೋಡಿದ್ದೀನಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಹೇಗಿರುತ್ತೆ ಅಂತ, ಬಟ್ ಫೈನಲಿ ಇವತ್ತು ಆ್ಯಕ್ಚುಲಿ ಕೂಡ್ತಾ ಇದ್ದೀವಿ. ಸೊ ನಮಗೆ ವಿಂಡೋ ಸೀಟ್ ಸಿಕ್ಕಿದೆ ಫೈನಲಿ, ಕ್ರೇಜಿ ಲಕ್ಕಿ. ನಮ್ಮ ಡ್ಯಾಡಿಗೆ ಸಿಕ್ಕಿದೆ, ನಾನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಒಂದು ವಾಮಿಟಿಂಗ್ ಪೌಚ್ ಕೊಟ್ಟಿದ್ದಾರೆ, ಮತ್ತು ಒಂದು ಬುಕ್ಸ್ ಕೊಟ್ಟಿರ್ತಾರೆ, ಮ್ಯಾಗ್ಝಿನ್ಸ್. My conditions for today, we are anticipating some occasional light turbulence. In the interest of your safety, request you have your seatbelts fastened at all times while seated. As we get close to our destination, we get back with some more information. ಗೈಸ್ ನಮ್ಮ ಫ್ಲೈಟ್ ರಿವರ್ಸ್ ಹೋಗ್ತಿದೆ, ಚೆಕ್ ಇಟ್ ಆಫ್. ಏನೋ ಡಿಫ್ರೆಂಟ್ ಫೀಲ್ ಆಗೋಲ್ತು BMTC ಬಸ್ಸಲ್ಲ. ಆದರೆ ಆಮೇಲೆ ಈ ಮ್ಯಾಚ್ ಸಾಕಸ್ ಅದು ಮೇಲೆ ಹೋಗ್ಲಿ, ಆಮೇಲೆ ಆಫ್ ಮಾಡೋಣ. ಇನ್ನೊಂದರ ರೈಲ್ವೆ ಅದ, ಅಲ್ಲಿ ಹೋಗ್ತಾವ. ಇನ್ನೊಂದರ ಇದು ರೈಲ್ವೆ ಅಲ್ಲಿದ್ದೇ ಫಾಸ್ಟ್ ಏನು ಫೀಲ್ ಆಗೋಲ್ತಪ್ಪ ಪ್ಲೇನ್ ಏನು ಅಲ್ಲ. ಅದು ರೈಲ್ವೆಗೆ ಹೋಗ್ತಾನೆ, ಇನ್ನು ಅದು ರೈಲ್ವೆ ಸಿಕ್ಕಿಲ್ಲ.
ಅದರಲ್ಲಿ ಅದಕ್ಕೆ ಆ ರನ್ವೇಗೆ ಅಲ್ಲಿ ಹೋಗಿ ಆಮೇಲೆ ಫಸ್ಟ್ ಫೆಡೆಕ್ಸ್ ನೋಡೋದು. ಫೆಡೆಕ್ಸ್ ಅದ್ರ ಇದದು ಏನಂದ್ರೆ DTDC ಕೊರಿಯರ್ ಫೆಡೆಕ್ಸ್ ಕೊರಿಯರ್ ಪ್ಲೇನ್. ಕೊರಿಯರ್ದು ಅವ್ರದ್ದೊಂದು ಸಪ್ರೇಟ್ ಪ್ಲೇನ್ ಅವು. ನೋಡಿ ಇಲ್ಲಿ ರೌಂಡ್ ಹೊಡಿತು ನೋಡಿ, ಇಲ್ಲಿ ರೌಂಡ್ ಹೊಡೆದು ಅದು ಅಲ್ಲಿ ಅದು ಹೆಂಗೆ ನಿಂತ ಹಂಗೆ ಇದು ನಿಲ್ಲುತ್ತೆ ನಿಂತು ಆಮೇಲೆ ಅವ್ರಿಗೆ ಇದು ಸಿಗ್ನಲ್ ಸಿಗ್ತಲ್ಲ ಯಾರು ಅವಾಗ ಮುಂದೋಗುತ್ತೆ. ಸವಾಸ ಹೋಗೋದು ಜೋರಾಗುತ್ತೆ ನೋಡಿ. ಅದು ಯಾವಾಗ ಜೋರಾಗುತ್ತಲ್ಲ ಇನ್ನೂ ಜೋರು ಆಗಿಲ್ಲ ಆಗುತ್ತೆ. ಸವಾಸ ಜೋರಾಗತ್ತೆ ಹಾಕೋತ ಮೇಲೆ ಹೋಗುತ್ತೆ. ಈಗ ಒಂದು ಕಡೆ ನಿಲ್ಲಿಸ್ತಾರ, ಈಗ ಒಂದು ಕಡೆ ಜೋರು ಹೋಗೋದಿಲ್ಲ, ಒಂದು ಕಡೆ ನಿಲ್ಲಿಸಿ ಆಮೇಲೆ ಅವು ಮಿಷನ್ ಜೋರು ಇಡ್ತಾರೆ, ಜೋರಿಟ್ಟು ಅವ ಮೇಲೆ ಹೋಗುತ್ತೆ. ಕೆರಿ ಮಾಡಕತ್ತದೆ ಮಾಡಿ ಕರಿ ಅದ ಸಮುದ್ರ ಇದ್ದಂಗೆ ಅದ. ಸರ್ ಇಲ್ಲಿ ನಿಂದ್ರಿಸಿ ಆಮೇಲೆ ಇದು ಇರಬೇಕು. ಈ ಏರಿಯಾಗ ಇದೊಂದು ಏರಿಯಾ ಅದ, ಈ ಏರಿಯಾಕ್ಕೆ ಹೋದ್ಮೇಲೆ ಆಮೇಲೆ ಫಾಸ್ಟ್ ಮಾಡ್ತಾರೆ. ಗೊತ್ತಾಗ್ತದೆ ರೆಕ್ಕೆ ಬೇರೆ ಆ ರೆಕ್ಕೆ ಬೇರೆ. ಈ ವಿಮಾನ ತಿರುಗಿ ಫೋಟೋ ಹೊಡೆದು ಮ್ಯಾಪ್ ಮಾಡ್ತಾರೆ. ಇವೇ ಮ್ಯಾಪು ನದಿ ಮ್ಯಾಪ್ ಮಾಡ್ತಾರಲ್ಲ, ನಾವೆಲ್ಲ ಇದು ಬುಕ್ಕನ್ನು ನೋಡಿ ಇಲ್ಲ ಮ್ಯಾಪ್ ಅದು ಬಾದಲ್ ಮ್ಯಾಲೆ ಹೊಂಟದ ನೋಡಿ ಅದಲ್ಲ.